ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಡಿ ದಾಳಿಯಲ್ಲಿ ಮಂಜುನಾಥ್ ಬ್ರಹ್ಮಾಂಡ ಭ್ರಷ್ಟಾಚಾರ ಪತ್ತೆಯಾಗಿದೆ. 2002 ಸೆಕ್ಷನ್ 17 ಅಡಿಯಲ್ಲಿ ಇಡಿ ಅಧಿಕಾರಿಗಳಿಂದ ದಾಳಿಯನ್ನು ನಡೆಸಲಾಗಿದೆ. ಮಂಜುನಾಥ್ಗೆ ಸೇರಿದಂತಹ 14 ಸ್ಥಳಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿದ್ರು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. 2002 ಸೆಕ್ಷನ್ 17 ಅಡಿಯಲ್ಲಿ ಇಡಿ ಅಧಿಕಾರಿಗಳಿಂದ ದಾಳಿಯಾಗಿದೆ. 14 ಸ್ಥಳಗಳಲ್ಲಿ ದಾಳಿ ನಡೆಸಿ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿ 3 ಕಡೆ ದಾಳಿ. ಅಬಕಾರಿ ಇಲಾಖೆಯಲ್ಲಿ ವ್ಯವಸ್ಥಿತ ಭ್ರಷ್ಟಾಚಾರದ ಆರೋಪ. ಸರ್ಕಾರಿ ಅಧಿಕಾರಿಗಳು ಅಕ್ರಮ ಆಸ್ತಿ ಸಂಪಾದಿಸಿರೋ ಅಂತ ಆರೋಪ ಇದು. ಲೋಕಾಯುಕ್ತ ಪೊಲೀಸರು ಅಬಕಾರಿ ಅಧಿಕಾರಿಗಳ ವಿರುದ್ಧ ಈಗ FIR ದಾಖಲಿಸಿದ್ದಾರೆ. ಅಧಿಕಾರಿಗಳ ವಿರುದ್ಧ ದಾಖಲಿಸಿದ FIR ಆಧರಿಸಿ ದಾಳಿಯನ್ನು ನಡೆಸಲಾಗಿದೆ. ಇದು ಮಂಜುನಾಥ್ ಅವರ ಬ್ರಹ್ಮಾಂಡ ಭ್ರಷ್ಟಾಚಾರ ಪತ್ತೆಯಾಗಿರೋ ಅಂಥದ್ದು. ಸಚಿವ ಸತೀಶ್ ಜಾರಕಿಹೊಳಿ ಬಾಮೈದನನ ಬ್ರಹ್ಮಾಂಡ ಭ್ರಷ್ಟಾಚಾರ ಪತ್ತೆಯಾಗಿರೋದು. 24 ಗಂಟೆಗಳ ಕಾಲ ಅಧಿಕಾರಿಗಳು ಶೋಧವನ್ನು ಮಾಡಿದ್ದಾರೆ. ಬೆಳಗಾವಿ, ಮೈಸೂರು, ಬೆಂಗಳೂರು ಸೇರಿದಂತೆ ಮಂಜುನಾಥ್ ಅವರಿಗೆ ಸೇರಿರೋ ಅಂತ ಎಲ್ಲ ಕಡೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಅಧಿಕಾರಿಗಳು. ದಾಳಿಯ ವೇಳೆ ಬೇನಾಮಿ ವ್ಯವಹಾರ, ಕುಟುಂಬದ ಸದಸ್ಯರ ಹೆಸರಿನಲ್ಲಿ ಸಾಕಷ್ಟು ಆಸ್ತಿ ಪತ್ತೆಯಾಗಿದೆ. ಸಹಚರರ ಹೆಸರಿನಲ್ಲಿ ಹೂಡಿಕೆ ಮಾಡಿ ಹಣ ವರ್ಗಾವಣೆ ಮಾಡಿದಂಥ ದಾಖಲೆಗಳು ಕೂಡ ಲಭ್ಯವಾಗಿದೆ. ಬೇನಾಮಿ ವ್ಯವಹಾರ, ಕುಟುಂಬಸ್ಥರು, ಸಹಚರರ ಹೆಸರಲ್ಲಿ ಆಸ್ತಿ ಪತ್ತೆಯಾಗಿದೆ. ಹೂಡಿಕೆ ಮಾಡಿದ್ದಾರೆ ಸಹಚರರ ಹೆಸರಿನಲ್ಲಿ ಅಂತ ತಿಳಿದು ಬಂದಿದೆ. ಇನ್ನು ಬಾವಲಿ ಚೆಕ್ ಪೋಸ್ಟ್ ಬಳಿಯ ಈ ಬಾರ್ 100 ಬಾರ್ಗೆ ಸಮ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಮತ್ತು ಕೇರಳ ರಾಜ್ಯದ ಗಡಿ ಭಾಗದಲ್ಲಿ ಇರೋ ಅಂಥ ಬಾವಲಿ ಚೆಕ್ ಪೋಸ್ಟ್ ಬಳಿಯ ಬಾರ್ ಒಂದು, ಅದು 100 ಬಾರ್ಗಳಿಗೆ ಸಮ ಅಂತ ಹೇಳಲಾಗ್ತಾ ಇದೆ. ನಿತ್ಯ ಕೇರಳದಿಂದ ಮದ್ಯ ಖರೀದಿಗೆ ಬರ್ತಾರೆ ಸಾವಿರಾರು ಜನ. ಇಲ್ಲಿ ಪಾನಮತ್ರದಂಥ ಕೇರಳಿಗರಿಗೆ ಪುಂಡಾಟದ ವಿಡಿಯೋ ಕೂಡ ವೈರಲ್ ಆಗ್ತಾ ಇತ್ತು ಸಾಕಷ್ಟು. ಸೊ ಒಟ್ಟಾರೆ ಮಂಜುನಾಥ್ ಬ್ರಹ್ಮಾಂಡ ಭ್ರಷ್ಟಾಚಾರ ಈಗ ಇಡಿ ಅಧಿಕಾರಿಗಳು ದಾಖಲೆಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಕ್ಕಡ್ಡಿ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶ್ರೀಕಾಂತ್, 2 ದಿನದ ಹಿಂದೆ ಇಡಿ ಅಧಿಕಾರಿಗಳು ಮಾಡಿದಂಥ ದಾಳಿ ಸತತ 24 ಗಂಟೆಗಳ ಕಾಲ ಆಗಿದೆ ದಾಳಿ. ಈಗ ಸಾಕಷ್ಟು ದಾಖಲೆಗಳು ಪತ್ತೆಯಾಗಿದೆ. ಚಿನ್ನ, ಬೆಳ್ಳಿ, ಹಣ, ಕಾಸು, ವಹಿವಾಟು, ಆಸ್ತಿ ಪಾಸ್ತಿ, ಕೆಲವೊಂದಿಷ್ಟು ದಾಖಲೆಗಳು. ಹೇಗೆ ನಡೀತಾ ಇದೆ ತನಿಖೆ ಈಗ? ಅಬಕಾರಿ ಹೆಚ್ಚುವರಿ ಆಯುಕ್ತರಾದಂಥ ವೈ ಮಂಜುನಾಥ್ ಅವರ ಮನೆ ಮೇಲೆ ಏನಂತಂದರೆ ಕಳೆದ 2 ದಿನಗಳ ಹಿಂದೆ ಏನಂತಂದರೆ ಇಡಿ ಅಧಿಕಾರಿಗಳು 14 ಸ್ಥಳಗಳಲ್ಲಿ ಏಕಕಾಲಕ್ಕೆ ಏನಂತಂದರೆ ದಾಳಿ ಮಾಡಿ ಭಾಳಷ್ಟು ಅಪಾರ ಪ್ರಮಾಣದ ಒಂದು ನಗದು ಮತ್ತು ಚಿನ್ನಾಭರಣ ಸೇರಿದಂತೆ ಕೆಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ 13 ಕೋಟಿಯಷ್ಟು ಏನಂತಂದರೆ ಒಂದು ವಸ್ತುಗಳನ್ನು ಮತ್ತು ನಗದನ್ನು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ 7 ಕೋಟಿಯಷ್ಟು ಚಿನ್ನಾಭರಣ, ಜೊತೆಗೆ 5 ಕೋಟಿಯಷ್ಟು ನಗದು, ಜೊತೆಗೆ 3 ಲಕ್ಷದಷ್ಟು ವಿದೇಶಿ ಕರೆನ್ಸಿಗಳನ್ನು ಏನು ಮಂಜುನಾಥ್ ಹಾಗೆಯೇ ಅವರ ಸಹಚರರ ಮನೆ ಮೇಲೆ ಏನು ದಾಳಿ ನಡೆದಿತ್ತು ಆ ಸಂದರ್ಭದಲ್ಲಿ ಇಡಿ ತನ್ನ ವಶಕ್ಕೆ ಪಡೆದುಕೊಂಡಿದೆ. ಇದ್ರ ಜೊತೆಗೆ ಮಹತ್ವದ ವಿಚಾರ ಏನು ಅಂತಂದರೆ ಕೆಲವು ದಾಖಲೆಗಳು ಏನಂತಂದರೆ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾಗಿ ಏನಂತಂದರೆ ಏನು ಮಂಜುನಾಥ್ ಹಾಗೆಯೇ ಅವರ ಸಹಚರರು ಅಂದರೆ ಇಲಾಖೆಯಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಒಂದು ಗ್ರೂಪನ್ನು ಮಾಡಿಕೊಂಡು ಅವರು ಏನಂತಂದರೆ ಈ ಹೊಸ ನವೀಕರಣ ಮಾಡಲಿಕ್ಕೆ ಬಂದಂಥ ಮದ್ಯದ ಅಂಗಡಿಗಳಿಗೆ ಇಂತಿಷ್ಟು ಹಣವನ್ನು ವಸೂಲಿ ಮಾಡ್ತಾಯಿದ್ರು. ಅದರ ಜೊತೆಗೆ ಏನಂತಂದರೆ ಹೊಸ ಮದ್ಯದ ಅಂಗಡಿಗಳ ಲೈಸೆನ್ಸ್ಗಳನ್ನು ಸಹ ಏನಂತಂದರೆ ಕೊಡಲಿಕ್ಕೂ ಸಹ ಏನಂತಂದರೆ ಇವರು ಪ್ರತಿಯೊಂದು ಏನು ಲೈಸೆನ್ಸ್ ಏನಿದೆ ಅದಕ್ಕೆ ಇಂತಿಷ್ಟು ದರವನ್ನು ನಿಗದಿಪಡಿಸಿ ಅವರಿಂದ ಹಣವನ್ನು ವಸೂಲಿ ಮಾಡ್ತಿದ್ರು. ಇದ್ರ ಜೊತೆಗೆ ಏನಂತಂದರೆ ಇನ್ನೊಂದು ವಿಚಾರ ಏನು ಅಂತಂದರೆ ರಾಜ್ಯದಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಏನು ಮದ್ಯದ ಅಂಗಡಿಗಳಿವೆ ಆ ಮದ್ಯದ ಅಂಗಡಿಯಿಂದ ಪ್ರತಿ ತಿಂಗಳು ಏನಂತಂದರೆ ಹಪ್ತಾ ವಸೂಲಿ ಮಾಡ್ತಾಯಿದ್ರು. ಆ ಹಣವನ್ನು ಏನಂತಂದರೆ ಬೇರೆ ಬೇರೆ ಕಡೆಗಳಲ್ಲಿ ಹೂಡಿಕೆಯನ್ನು ಮಾಡ್ತಾಯಿದ್ರು. ಬೇನಾಮಿ ಹೆಸರಿನಲ್ಲಿ ಹೂಡಿಕೆ ಮಾಡಿ ಅದನ್ನು ಏನಂತಂದರೆ ಲೀಗಲೈಸ್ ಮಾಡ್ಕೊಳ್ತಾ ಇದ್ರು. ಈ ರೀತಿಯಾದಂಥ ಒಂದು ಏನಂತಂದರೆ ದಾಖಲೆಗಳು ಅಂದರೆ ಯಾವ್ಯಾವ ಮಂತು ಎಷ್ಟೆಷ್ಟು ಹಣ ಬಂತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇಡಿ ರೇಡ್ ಸಂದರ್ಭದಲ್ಲಿ ಕೆಲವು ಬುಕ್ಗಳು ಮತ್ತು ಕೆಲವು ದಾಖಲೆಗಳು ಏನಂತಂದರೆ ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಅದರ ಜೊತೆಗೆ ಏನಂತಂದರೆ ಕೆಲವು ಚೆಕ್ಗಳು, ಜೊತೆಗೆ ಬೇನಾಮಿ ಹೆಸರಿನಲ್ಲಿ ಅಂದರೆ ಮಂಜುನಾಥ್ ಅವರ ಕುಟುಂಬ ಸದಸ್ಯರು ಜೊತೆಗೆ ಏನಂತಂದರೆ ಬೇರೆ ಬೇರೆಯವರ ಹೆಸರಿನಲ್ಲಿ ವಿದೇಶಗಳಲ್ಲಿ ಹೂಡಿಕೆ ಮಾಡಿರುವಂಥ ಕೆಲವು ದಾಖಲೆಗಳು ಸಹ ಏನಂತಂದರೆ
ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ. ಈ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಇಡಿ ಅಧಿಕಾರಿಗಳು ಈಗ ಹೋಗಿರುವಂಥದ್ದು. ಈ ಶೀಘ್ರದಲ್ಲಿ ಏನಂತಂದ್ರೆ ನೋಟಿಸ್ ಜಾರಿ ಮಾಡುವಂಥದ್ದು, ಜೊತೆಗೆ ಅದಕ್ಕೆ ಬೇಕಾದಂಥ ಎಲ್ಲ ಒಂದು ಪ್ರೊಸೀಜರನ್ನು ಮಾಡ್ತಾ ಇರುವಂಥದ್ದು. ಆದರೆ ಪ್ರಮುಖವಾಗಿ ಏನಂತಂದರೆ 2012ರಲ್ಲಿ ಏನು ಈ ಮಂಜುನಾಥ್ ಮೇಲೆ ಏನಂತಂದರೆ ಮೈಸೂರಿನ ಒಂದು ಉಪ ಆಯುಕ್ತರಾದಂಥ ಸಂದರ್ಭದಲ್ಲಿ, ಅಬಕಾರಿ ಇಲಾಖೆ ಉಪ ಆಯುಕ್ತರಾದಂಥ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಇವರ ಮೇಲೆ ದಾಳಿಯನ್ನು ಮಾಡಿದರು. ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅದು ಏನಂತಂದರೆ 3 ಬಾರಿ ಏನಂತಂದರೆ ಸರ್ಕಾರದ ಮುಂದೆ ಹೋಗುತ್ತೆ, ವಿಚಾರಣೆ ನಡೆಸಬೇಕು ಅಂತೇಳಿ ಅನುಮತಿ ಕೊಡಿ ಅಂತೇಳಿ, ಆದರೂ ಸಹ ಸಿಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಮಂಜುನಾಥ್ ಅವರು ಕೋರ್ಟ್ಗೆ ಅಪ್ಪೀಲನ್ನು ಮಾಡ್ತಾರೆ. ಏನಂತಂದರೆ ನನ್ನ ಮೇಲಿರ್ತಕ್ಕಂಥ ಏನು ಕೇಸ್ ಏನಿದೆ ಲೋಕಾಯುಕ್ತ ಅದನ್ನು ರದ್ದುಪಡಿಸ್ಬೇಕಂತೇಳಿ. ಅದು ಏನಂತಂದರೆ ಈಗ ರದ್ದಾಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಹಾಗಾಗಿ ಸಹಜವಾಗಿ ಇದೇ ಒಂದು ಲೋಕಾಯುಕ್ತ ದಾಳಿ ಮತ್ತು ಆ FIR ಅನ್ನು ಮುಂದಿಟ್ಕೊಂಡು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಮಹತ್ವದ ದಾಖಲೆಗಳನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಮಧುಸೂದನ್, ಧನ್ಯವಾದ ಶ್ರೀಕಾಂತ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.